ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಮುದುಕಿಯಾಗಿ ಮೂರ್ಖ ಇನ್ಯಾಕಂತಕ್ಕಂಥ ಸಂತ ಶರೀಫ್ ಸಾಹೇಬರ ಒಂದು ಪದ್ಯವನ್ನು ನೀವು ಚಿಂತನ ಮಂಥನ ಮಾಡೋಣಂತ. ಮುದುಕಿಯಾಗಿ ಮೂರ್ಖ ಇನ್ಯಾಕ ಕೋಡಿ ಎದುರಿಗೆ ನೀರಿಗೆ ಒದೆಯುವುದು ಸಾಕ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಒಂದು ವಯಸ್ಸು ಹಾಗೆ ಆದಂಥ ಒಂದು ಮುದುಕಿಯನ್ನು ಉಪಮೆಯಾಗಿ ಇಟ್ಟುಕೊಂಡ ಈ ಒಂದು ಪದ್ಯವನ್ನು ಅವರು ಹೇಳ್ತಾರೆ. ಮೊದಲಿಗೆ ಮೂವರು ಕೂಡಿ ಮಾಯಾ ಮದನ ಮಂದಿರದಳು ಮುದದಿ ಮಾತಾಡಿ ಹದಗೆಟ್ಟು ಹಾದರ ಮಾಡಿ ಮುಂದೆ ಬದುಕಿನ ಎಚ್ಚರ ನಿನಗಿಲ್ಲ ಕೋಡಿ ಅಂತ ಹೇಳ್ತಾರೆ. ಅಂದರೆ ಈ ಒಂದನೇ ಅಧ್ಯಾಯದೊಳಗೆ ಈ ಒಂದು ಪದ್ಯದೊಳಗೆ ಮೇಲ್ನೋಟಕ್ಕೆ ಒಂದು ವಿಷಯಾಸಕ್ತಳಾದಂಥ ಒಣಪು ವಯ್ಯಾರ ಮಾಡುವ ಒಂದು ಮುದುಕಿಗೆ ಬುದ್ಧಿ ಹೇಳಿದಂಗೆ ಕಂಡರೂ ಕೂಡ ವಾಸ್ತವವಾಗಿ ಇದು ಮುದುಕಿಗೆ ಬುದ್ಧಿ ಹೇಳಿದ್ದಂಥ ಒಂದು ಪದ್ಯ ಅಲ್ಲ. ಯಾಕಂತಂದ್ರೆ ಅವ್ರು ಹೇಳ್ತಾರೋ, ಮೊದಲಿಗೆ ಮೂವರು ಕೂಡಿ ಮಾಯಾ ಮದನ ಮಂದಿರದಳು ಮುದದಿ ಮಾತಾಡಿ ಹದಗೆಟ್ಟು ಹಾದರ ಮಾಡಿ ಮುಂದೆ ಬದುಕಿನ ಎಚ್ಚರ ನಿನಗಿಲ್ಲ ಕೋಡಿ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲೇ ತಮ್ಮ ತನು ಮನ ಮತ್ತು ಇಂದ್ರಿಯಗಳು ಅಲ್ಲದ ಜೀವಾತ್ಮ ಇವುಗಳನ್ನು ಉದ್ದೇಶಿಸಿ ಬಹಳ ಕಠೋರವಾಗಿ ಹೇಳಿದಂಗೆ ಐತಿ. ಅಂದ್ರೆ ಮೊದಲಿಗೆ ಮೂವರು ಕೂಡಿ ಅಂತಂದ್ರೆ ತನು ಅಂದರೆ ಈ ಶರೀರ, ಮನಸ್ಸು ಮತ್ತು ಇಂದ್ರಿಯಗಳ ಒಂದು ಒಡನಾಟದೊಳಗೆ ಅವುಗಳ ಒಂದು ವಿಷಯ ಆಟದೊಳಗೆ ಒಳ್ಳೆಯ ಕುಶಲದಿಂದ ಸಂತೋಷದಿಂದ ಅವ್ರ ಜೊತೆ ಒಡನಾಡಿ ಹದಗೆಟ್ಟು ಅಲ್ಲದ್ದನ್ನು ಮಾಡಿ ನೀ ಹೊಂಟಿಯಲ್ಲ, ನಿನಗೆ ಮುಂದೆ ಬದುಕಿನ ಎಚ್ಚರಿಲ್ಲ ಕೋಡಿ ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನ ನುಡಿಯೊಳಗೆ 7-8 ಗೆಳತಿಯರ ಜೊತೆಗೆ ಹಳ್ಳಿ ಸೂಳ್ಯಾರ ತೆರದಿ ತಿರುಗಿತಿ ಬೀಗಿ ಕಾಳ ಕತ್ತಲದಲ್ಲಿ ಅಲೆದು ಗೊತ್ತೇ ಹಾಳು ಗುಡಿಗಳು ಬಂದು ಬೀಳೋದು ಕತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು 2ನೇ ನುಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ, ಶರೀರಕ್ಕೆ ವಯಸ್ಸಾದ್ರೂ ಕೂಡ ಒಂದು ವಿಷಯದ ದಾಹ ಹಿಂಗೋದಿಲ್ಲ. ಆತ್ಮ 100 ಜನ್ಮ ತಿರುಗಿ ಬಂದರೂ ಈ ಒಂದು ಸಂಸಾರ ಸಂಘದೊಳಗೆ ಬೇಸರ ಪಟ್ಕೊಳ್ಳೋದಿಲ್ಲ. ಅದಕ್ಕೆ ಅವ್ರೇನು ಹೇಳ್ತಾರೆ ಅಂತಂದ್ರೆ 7-8 ಮಂದಿ ಗೆಳತಿಯರ ಜೊತೆಗೆ ಅಂತ ಹೇಳ್ತಾರೆ. ಈ 7-8 ಮಂದಿ ಅಂತಂದ್ರೆ 7 ಅಂದ್ರೆ ಸಪ್ತ ವ್ಯಸನಗಳು, ಇನ್ನು 8 ಮಂದಿ ಅಂತಂದ್ರೆ ಅಷ್ಟ ಮದಗಳು. ಈ ಸಪ್ತ ವ್ಯಸನಗಳು ಯಾವಪ್ಪ ಅಂತಂದ್ರೆ ತನುವ್ಯಸನ, ಮನವ್ಯಸನ, ಧನವ್ಯಸನ, ವಾಹನ ವ್ಯಸನ, ಉತ್ಸಾಹ ವ್ಯಸನ, ವಿಶ್ವವ್ಯಸನ ಮತ್ತು ಸೇವಕ ವ್ಯಸನ ಅಂತಕ್ಕಂಥ ಈ ಮನುಷ್ಯನಿಗೆ ಈ 7 ವ್ಯಸನಗಳು ಬೆನ್ನತ್ತಿ ವಿಷಯಾಸಕ್ತಿ ಮನಸ್ಸಿನನ್ನು ಕಾಡ್ತಿರ್ತಾವೆ. ಇನ್ನು ಅಷ್ಟಮದಗಳು ಅಂತಂದ್ರೆ
ಕುಲಮದ, ಶೀಲಮದ, ಯೌವನಮದ, ರೂಪಮದ, ಧನಮದ, ವಿದ್ಯಾಮದ, ರಾಜ್ಯಮದ, ತಪೋಮದ ಅಂತೇಳಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಕುಲಮದ ಅಂತಂದ್ರೆ ನಾನು ಶ್ರೇಷ್ಠವಾದಂಥ ಕುಲದೊಳಗೆ ಹುಟ್ಟೇನಿ, ನನ್ನ ಕುಲನ ಶ್ರೇಷ್ಠ ಅನ್ನುವಂಥದ್ದು ಒಂದು ಮದ. ಆದ್ರೆ ಇನ್ನೊಂದು ಶೀಲಮದ ಅಂದ್ರೆ ನನ್ನಷ್ಟು ಶೀಲವಂತರು ಯಾರು ಇರ್ತಕ್ಕಂಥ ಒಂದು ಮದ. ಇನ್ನು ಮೂರನೇದ್ದು ಯೌವನ ಮದ ಅಂದ್ರೆ ಈ ಒಂದು ಮನುಷ್ಯನಿಗೆ ಬಾಲ್ಯ ಮುಗಿದು ಯೌವನ ಪ್ರಾಪ್ತಿ ಆಯಿತು ಅಂತಂದ್ರೆ ಆ ಯೌವನದೊಳಗೆ ಇರ್ತಕ್ಕಂಥ ಮದ ಅದು ಒಂದು ಹೆಚ್ಚಿನ ಮದ ಅಂಥೇಳಿ ಅವರು ಹೇಳ್ತಾರೆ. ಇನ್ನು ರೂಪಮದ ಅಂತಂದ್ರೆ ಈ ಶರೀರವನ್ನು ಅಭಿಮಾನಿಸಿ, ಈ ಶರೀರವನ್ನು ಮೋಹಿಸಿ, ನನ್ನಷ್ಟು ಸುಂದರವಾಗಿರ್ತಕ್ಕಂಥವ್ರು ಈ ಭೂಮಿ ಮ್ಯಾಗ ಯಾರೂ ಇಲ್ಲ ಅಂತಕ್ಕಂಥ ಒಂದು ನನ್ನಂಥ ಸೌಂದರ್ಯವಂತರನ, ನನ್ನಂಥ ಚೆಲುವಿಕೆ ಇದ್ದವ್ರು ಯಾರು ಈ ಭೂಮಿ ಮ್ಯಾಗ ಇಲ್ಲ ಅಂತಕ್ಕಂಥ ಒಂದು ಗರ್ವ ಏನೈತಲ್ಲ ಅದು ರೂಪಮದ ಅಂತೇಳಿ ಕೇಳಿಸ್ಕೊತೈತಿ. ಇನ್ನು ಧನಮದ ಅಂತಂದ್ರೆ ಸಿರಿವಂತಿಕೆ ಮದ. ಈ ಒಂದು ಸಿರಿವಂತಿಕೆ ಅದು ವಂಶ ಪಾರಂಪರ್ಯವಾಗಿ ಬಂದಿದ್ರೆ ಅಷ್ಟೊಂದು ಮದ ತೋರಿಸೋದಿಲ್ಲ. ಆದ್ರೆ ಅಕಸ್ಮಾತಾಗಿ ಅವನ ಒಂದು ನಡು ಮಧ್ಯದೊಳಗೆ ನಡಬರ್ಕ ಅಂತ ಹೇಳ್ತಾರಲ್ಲ, ಹಂಗೆ ನಡಬರ್ಕೇನಾದರೂ ಅವನಿಗೆ ಶ್ರೀಮಂತಿಕೆ ಬಂದಿತ್ತು ಅಂತಂದ್ರೆ ಅಲ್ಲಿ ಅಂಥ ವ್ಯಕ್ತಿ ಆ ಒಂದು ಶ್ರೀಮಂತಿಕೆಯಿಂದ ಹಣದಿಂದ ಮದವೇರಿದ ಮದ್ದಾನಿಯಂಗೆ ಅವ ವರ್ತನೆ ಮಾಡ್ತಿರ್ತಾರೋ ಅದಕ್ಕೆ ಧನಮದ ಅಂದರು. ಇನ್ನು ವಿದ್ಯಾಮದ ಅಂತಂದ್ರೆ ಈ ಒಂದು ಪ್ರದೇಶದೊಳಗೆ ನನ್ನಷ್ಟು ವಿದ್ಯೆಯನ್ನು ಕಲಿತವ್ರು ಯಾರೂ ಇಲ್ಲ, ನನ್ನಷ್ಟು ಶಾನ್ಯಾರ ಯಾರೂ ಇಲ್ಲ ಅಂತಕ್ಕಂಥ ಒಂದು ದುರಾಭಿಮಾನಿ ಏನೈತಿ, ಆ ದುರಾಭಿಮಾನನ ವಿದ್ಯಾಮದ ಅಂತೇಳಿ ಹೇಳ್ತೈತಿ. ಆದ್ರೆ ನಿಜವಾಗಿಯೂ ವಿದ್ಯಾವಂತಿದ್ರೆ ಆತ ಹೆಂಗಿರ್ತಾನು ಅಂತಂದ್ರೆ ವಿದ್ಯೆಯೇ ವಿನಯನ ಶೋಭತೆ ಅಂತ ಹೇಳ್ತಾರೆ. ಹಂಗೆ ನಿಜವಾದಂಥ ವಿದ್ಯಾವಂತಿದ್ದ ಅಂತಂದ್ರೆ ಅವನಲ್ಲಿ ವಿನಯ ಅನ್ನುವಂಥದ್ದು ಇರ್ತೈತಿ. ಆದ್ರೆ ಈ ಅರ್ಧಂಬರ್ಧ ಕಲ್ತಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಈ ವಿದ್ಯಾಮದ ಅನ್ನುವಂಥದ್ದು ಭಾಳ ಕಂಡು ಬರ್ತೈತಿ. ಇನ್ನು ರಾಜ್ಯಮದ ಅಂತೇಳ್ತಾರೆ. ರಾಜ್ಯಮದ ಅಂತಂದ್ರೆ ಒಬ್ಬ ಮನುಷ್ಯನ ಜೀವಿತ ಅವಧಿದೊಳಗೆ ಎಂದಾದರೂ ಯಾವತ್ತಾದರೂ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೆ ಅಧಿಕಾರ ಸಿಕ್ಕಿತ್ತು ಅಂತಂದ್ರೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪ್ರಧಾನಮಂತ್ರಿವರೆಗೂ ಏನು ಒಂದು ರಾಜಕೀಯ ಅಧಿಕಾರಗಳು ಏನದಾವಲ್ಲ, ಈ ಅಧಿಕಾರದೊಳಗೆ ಯಾವುದಾದ್ರೂ ಒಂದು ಅಧಿಕಾರ ಅವನಿಗೆ ಸಿಕ್ಕಿತ್ತು ಅಂತಂದ್ರೆ ಅಂಥ ವ್ಯಕ್ತಿಗೆ ಏನು ಮದ ಬರ್ತೈತಲ್ಲ, ನನ್ನಂಗೆ ಅಧಿಕಾರ ಯಾರಿಗೈತಿ, ನಾನೇ ಶ್ರೇಷ್ಠ ಅಂತಕ್ಕಂಥ ಒಂದು ಅಧಿಕಾರ ಬರ್ತೈತಲ್ಲ, ಆ ಒಂದು ಮದಕ್ಕೆ ರಾಜ್ಯ ಮದ ಅಂತ ಹೇಳ್ತಾರೆ. ಇನ್ನು ಕೊನೆಯದಾಗಿ ತಪೋಮದ ಅಂತ ಹೇಳ್ತಾರೆ. ಅಂದ್ರೆ ತಪೋವನ್ನು ಆಚರಿಸಿ ಕಠಿಣವಾಗಿರ್ತಕ್ಕಂಥ ಒಂದು ತಪೋವನ್ನು ಆಚರಿಸಿ ದೇಹವನ್ನು ದಂಡಿಸಿ ತಪಸ್ಸಿನಿಂದ ಒಂದು ತಪಸ್ಸಿನ ಬಲವನ್ನೇನು ಪಡ್ಕೊಂಡಿರ್ತಾನಲ್ಲ ಅಂಥ ಒಬ್ಬ ತಪಸ್ವಿಗೂ ಕೂಡ ನನ್ನಂಥ
ಶ್ರೇಷ್ಠವಾಗಿರ್ತಕ್ಕಂಥ ತಪಸ್ವಿನ ಈ ಭೂಲೋಕದೊಳಗಿಲ್ಲ ಅಂತಕ್ಕಂಥ ಒಂದು ಗರ್ವ, ಒಂದು ಮದ ಏನು ಬರ್ತೈತಲ್ಲ ಅದು ತಪೋಮದ ಅಂತೇಳಿ ಹೇಳ್ತಾರೆ. ಇನ್ನು ಇಂಥ ಒಂದು ಸಪ್ತ ವ್ಯಸನಗಳು ಅಷ್ಟಮದಗಳಲ್ಲಿ ಮುಳುಗಿ ತನ್ನ ನಿಜ ಸ್ವರೂಪವನ್ನು ಮರೆತ ಮತ್ತೆ ವಿಷಯಗಳ ದಾಹವನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಆ ಒಂದು ಪರಮಾತ್ಮನನ್ನು ಪ್ರಾರ್ಥಿಸುವಂಥ ಅಂದ್ರೆ ಆ ಪರಮಾತ್ಮನನ್ನು ಬೇಡಿಕೊಳ್ಳುವಂಥ ಈ ಒಂದು ಜೀವನ ಒಂದು ಸ್ಥಿತಿಯನ್ನು ಕಂಡ ಕ್ರೋಧಗೊಂಡ ಈ ಒಂದು ಪದ್ಯವನ್ನು ಹೇಳಿದಂಗೆ ಇಲ್ಲಿ ನಮ್ಗೆ ಕಂಡು ಬರ್ತೈತಿ. ಇನ್ನು ಕೊನೆ ನುಡಿಯೊಳಗೆ ನೆರೆ ಆಯಿತು ತೇಲಿ ಬೆಳ್ಳಗಾಯಿತು, ನೆರೆ ಆಯಿತು ತಲೆ ಬೆಳ್ಳಗಾಯಿತು, ಬುದ್ಧಿ ಬರಲಿಲ್ಲ ಹಿರಿಕಿಯರು ಹೇಳಿ ಆಯಿತು, ಹರಳಿಗೆ ಗರಿಯಾಗಿ ನೀನು ಬೆರಕಿ ಶಿಶುನಾಳ ದೀಶಗ ಕಾಯಿ ಒಡಿಸುವೆ ಮುದುಕಿ ಅಂತ ಹೇಳ್ತಾರೆ. ಅಂದ್ರೆ ಕೂದಲೆಲ್ಲ ನೆರೆ ಆಯಿತು ಅಂತಂದ್ರೆ ಬೆಳಗಾದು, ವಯಸ್ಸಾತು, ಇದ್ದಂಥ ಕೂದಲೆಲ್ಲ ಬೆಳಗಾದವು, ಆದರೂ ನಿನಗೆ ಬುದ್ಧಿ ಅನ್ನುವಂಥದ್ದು ಬರಲಿಲ್ಲ. ಹಿರಿಯರು ಹೇಳೋದು ಆಯ್ತು, ಕಿರಿಯರು ಹೇಳೋದು ಆಯ್ತು, ಆದರೂ ಕೂಡ ನೀನು ಬುದ್ಧಿ ಕಲೀಲಿಲ್ಲ. ನೀ ಸುಳ್ಳ ಹರಳಿ ಹೊತ್ಕೊಂಡು ಅದಕ್ಕೆ ನೀನು ಇಷ್ಟು ಹರಳಿ ಹೊತ್ಕೊಂಡ್ರು ಕೂಡ ನೀ ಭಾಳ ಬೆರಿಕಿದಿ. ಶಿಶುನಾಳ ದೀಶಿಗೆ ಹೋಗಿ ನೀನು ಕಾಯಿ ಹೊಡಿಸಿದಿ ಮುದುಕಿ ಅಂತೇಳಿ ಈ ಒಂದು ನುಡಿಯೊಳಗೆ ಹೇಳ್ತಾರೆ. ಅಂದ್ರೆ ಅಜ್ಞಾನದ ಕತ್ತಲೆಯೊಳಗೆ ಅಲ್ಲೇದ ಮಾಡಬಾರದವ್ರ ಸಂಘ ಮಾಡಿ ಮತ್ತು ದೇವರ ಗುಡಿಗೆ ಹೋಗಿ ಪ್ರಪಂಚದ ಬಹಿರಂಗದ ಆಸಕ್ತಿಯನ್ನೇ ಹೆಚ್ಚು ಮಾಡಿಕೊಳ್ಳುವಂಥ ಒಂದು ಈ ಜೀವಾತ್ಮನನ್ನು, ಈ ಜಡ ಪ್ರಾಣಿಯಾಗಿರ್ತಕ್ಕಂಥ ಮಾನವನನ್ನು ಕತ್ತಿಗೆ ಹೋಲಿಸಿ ಈ ಒಂದು ಪದ್ಯದೊಳಗೆ ಯಾವ ಶಿಶುನಾಳ ಶರೀಫ್ ಸಾಹೇಬರು ಹಾಡಿ ಹೇಳ್ಯಾರ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ, ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳ ದೇಶನ ಭಾಷೆ ಒಂದೇ ಅನ್ನುವಲ್ಲಿಗೆ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. श्रीमन निजगण शिवयोगी महाराज की जय।